ಕಲಬುರಗಿ ಜಿಲ್ಲೆ ಆಸ್ಪತ್ರೆಯಲ್ಲಿ ಶಿಶು ಕಿಡ್ನಾಪ್ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಗುವನ್ನ ರಕ್ಷಿಸಿ ಮರಳಿ ತಾಯಿಯ ಮಡಿಲಿಗೆ ಸೇರಿಸಿದ್ದಾರೆ. ಈಗ ನಕಲಿ ನರ್ಸ್ಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಾದ ಶಿಶು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗದಿರುವ ಅಪ್ಡೇಟ್ಸ್ ಇದು. ಸದ್ಯ ಮಗುವನ್ನ ರಕ್ಷಿಸಿದ್ದಾರೆ. ಮಗು ವಾಪಸ್ ತಾಯಿಯ ಮಡಿಲು ಸೇರಿದೆ. ನರ್ಸ್ ವೇಷ ಧರಿಸಿ ಕಿಡ್ನಾಪ್ ಮಾಡಿದ್ರು ಮಗುವನ್ನ ಇಬ್ಬರು ಮಹಿಳೆಯರು. ಸದ್ಯ ಮಗುವನ್ನ ರಕ್ಷಿಸಿ ತಾಯಿಯ ಮಡಿಲಿಗಿಟ್ಟಿದ್ದಾರೆ ಪೊಲೀಸರು. ಕಿಡ್ನಾಪ್ ಆದ 24 ಗಂಟೆಯಲ್ಲೇ ಕೇಸನ್ನ ಭೇದಿಸಿದ್ದಾರೆ ಖಾಕಿ ಪಡೆ. ನರ್ಸ್ ವೇಷವನ್ನ ಧರಿಸಿ ಬಂದಿದ್ರು ಇಬ್ಬರು ಮಹಿಳೆಯರು. ಆಸ್ಪತ್ರೆಯಲ್ಲಿ ಸಿಸಿಟಿವಿಯಲ್ಲಿ ಎಲ್ಲವೂ ರೆಕಾರ್ಡ್ ಆಗಿತ್ತು. ಆ ಫುಟೇಜ್ ನ ಆಧರಿಸಿ ಆ ನರ್ಸ್ ವೇಷ ಧರಿಸಿದ್ರಲ್ಲ ಆ ಮಹಿಳೆಯರ ಪತ್ತೆ ಹಚ್ಚಿದ್ದಾರೆ. 24 ಗಂಟೆಯಲ್ಲೇ ಎಡೆಮುರಿ ಕಟ್ಟಿದ್ದಾರೆ ಪೊಲೀಸ್. ಮಗುವಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಇಂಜೆಕ್ಷನ್ ಇದೆ ಅಂತ ಹೇಳಿ ತಾಯಿಯಿಂದ ಮಗುವನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಅವ್ರು ನರ್ಸೇ ಆಗಿರಲ್ಲ. ಆದ್ರೆ ಹಾಸ್ಪಿಟಲ್ ಸಿಬ್ಬಂದಿಗಳು ಕೂಡ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಈ ತರ ಯಾರೋ ಬರ್ತಾರೆ, ನಾಳೆ ಇದೇ ತರ ಮತ್ತು ಬರ್ತಾರೆ. ಸದ್ಯ ಮರಳಿ ತಾಯಿಯ ಮಡಿಲನ್ನ ಸೇರಿದೆ ಕಂದಮ್ಮ. ಇದು ಕಲಬುರಗಿಯಲ್ಲಿ 24 ಗಂಟೆಯಲ್ಲಿ ಕಿಡ್ನಾಪ್ ಮಾಡಿದ ಕಳ್ಳಿಯರನ್ನ ಭೇದಿಸಿದ್ದಾರೆ ಪೊಲೀಸರು. ಎಡೆಮುರಿ ಕಟ್ಟಿದ್ದಾರೆ. ಆದ್ರೆ ಆಡಳಿತ ಮಂಡಳಿ, ಆ ಹಾಸ್ಪಿಟಲ್ನ ಆಡಳಿತ ಮಂಡಳಿ ಏನಿತ್ತು, ಇನ್ನಾದ್ರೂ ನಿಗಾ ವಹಿಸಬೇಕು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಆ ಮಗು. ಪಾಪ ಹುಟ್ಟಿದ ಮಗುವನ್ನೇ ಕಿಡ್ನಾಪ್ ಮಾಡಿದ್ದಾರೆ, ತಾಯಿಯಿಂದ ಬೇರ್ಪಡಿಸಿದ್ರು. ಬಟ್ 24 ಗಂಟೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ನಶೆ ಲೋಕದ ತೇಲಾಟದ ಬಗ್ಗೆ ಮತ್ತೇರುವ ಮಾತ್ರೆಯ ವಿರುದ್ಧ ಮಹಿಳೆಯೋರ್ವರು ಸಿಡಿದೆದ್ದಿದ್ದಾರೆ. ರಾಜ್ಯದ ರಾಜಧಾನಿಯಲ್ಲಿ ಆಗ್ತಾ ಇರೋ ನಶೆ ಲೋಕದ ತೇಲಾಟದ ಬಗ್ಗೆ ಮತ್ತೆ ಇರುವ ಮಾತ್ರೆ ವಿರುದ್ಧ ಸಿಡಿದಿದ್ದಾರೆ ಮಹಿಳೆ. ಡ್ರಗ್ಸ್ ಜಾಲಕ್ಕೆ ಬ್ರೇಕ್ ಹಾಕುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ಹೊರ ಹಾಕಿರೋದು. ಮತ್ತೆ ಇರುವ ಮಾತ್ರೆ ವಿರುದ್ಧ ನಾರಿ ಮಣಿ ಸಿಡಿದೆದ್ದಿದ್ದಾಳೆ. दुनिया के बच्चे खराब हो रही, मैं देख ही सका। कितने बच्चे बोलो पहले तो गांजे का शौक करते थे, अब ये इंजेक्शन का शौक। ये इंजेक्शन है ना, हाथा में रग्गा में डालती, रग्गा में डाल को है ना बच्चे खराब हो रही। मेडिकल स्टोर से लेते सो 30 रुपए की गोली, वो 300 रुपए को बिकाती। तुम एड्रेस सुना, मैं बोलती हूँ तिलक नगर को जाओ, यारब नगर को जाओ, बिस्मिल्ला नगर, गुरपन पड़ला, 9 ब्लॉक, सिद्धापुर, तिलक नगर।